ಮನೆ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಕನ್ನಡದಲ್ಲಿ ಒಂದು ಬಿಗ್ ಕವರೇಜ್. ಜೈ ಶ್ರೀರಾಮ್ ಕ್ಷಣಗಳಲ್ಲಿ ಶುರುವಾಗಿದೆ. ನಾಳಿನ ದಿನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ದೇಶದ ಕೋಟಿ ಕೋಟಿ ಜನ ಕೂಡ ಕಾಯ್ತಿದ್ದಾರೆ. ಯಾಕೆಂದ್ರೆ ನಾಳೆ ರಾಮನ ಹುಟ್ಟೂರು, ಅದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಮತ್ತು ಶಿಲಾನ್ಯಾಸ. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಡಾಕ್ಟರ್ ಆನಂದ್, ಮಹರ್ಷಿ ಆನಂದ್ ಗುರುಜಿ ಅವರು ಇದ್ದಾರೆ. ಗುರುಗಳೇ, ಭೂಮಿ ಪೂಜೆ ಬಗ್ಗೆ ತುಂಬಾ ಮಹತ್ವದ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ನಾಳಿನ ದಿನದ ಮಹತ್ವ ಮತ್ತು ಅದು ಮಾಡಿದ್ರೆ ಆಗುವಂತಹ ಲಾಭ ಎಲ್ಲರಿಗೂ ಕೂಡ ಇನ್ನಷ್ಟು ಮಾಹಿತಿ ಕೊಡಿ ಗುರುಗಳೇ. ಹಾಗಾಗಿ ರಾಮ ಜನ್ಮಭೂಮಿಯಲ್ಲಿ ನಡೀತಕ್ಕಂಥ ಆ ಭೂಮಿ ಪೂಜೆಯನ್ನ ನೇರ ಪ್ರಸಾರವಾಗಿ ನಮ್ಮ ಮಾಧ್ಯಮದ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರು ಸಹಿತ ಶ್ರಮಿಸಿ ಅದರ ನೇರ ಪ್ರಸಾರವನ್ನ ಮನೆಯಲ್ಲೇ ಕೂತು ನೋಡುವಂತಹ ಸುಯೋಗವನ್ನ, ಸೌಭಾಗ್ಯವನ್ನ ಕರುಣಿಸ್ತಾ ಇದ್ದಾರೆ. ಇವತ್ತು ತಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಲ್ಲವೂ ಸಹಿತ ಜನಪರ ಕಾಯಕಗಳು, ಜೊತೆಗೆ ಪ್ರತಿಯೊಬ್ಬರಿಗೂ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಚಾರವನ್ನು ಉಣಬಡಿಸುವುದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ನ್ಯೂಸ್ 18 ಕನ್ನಡ. ನಾನು ಬಹಳ ಸಂತೋಷ. ಈ ವಾಹಿನಿ ಅಂದರೆ ಆನಂದ. ಯಾಕೆಂದರೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವನ್ನು ಸಹಿತ ಅರ್ಥಪೂರ್ಣವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟು ತೋರಿಸುವಂತಹ ಒಂದು ಕಾಯಕಕ್ಕೆ ಸದಾಕಾಲ ಈ ವಾಹಿನಿ ಅಂದರೆ ನಮ್ಮ ಈ ವಾಹಿನಿ ಮುಂದಾಗಿರುತ್ತೆ. ಅಂತಹದ್ರಲ್ಲಿ ಇವತ್ತಿನ ದಿವಸ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ಮಂದಿರದ ಆ ಭೂಮಿ ಪೂಜೆ ಅದನ್ನು ಸಹಿತ ನಾವು ನೋಡೋರಿದ್ದೀವಿ. ಹಾಗೆ ಈ ಪೂಜೆ, ಈ ಅನುಷ್ಠಾನವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಅಲ್ಲಿ ನಡೆಯುತ್ತೆ. ಅದೇ ಸಮಯದಲ್ಲಿ ನಾವು ಮನೆಯಲ್ಲಿ ಕೂತು ಮಾಡಬೇಕಾದಂತಹದ್ದೊಂದು ಕ್ರಮ ಇದೆ. ಆ ಶುಭ ಮುಹೂರ್ತದಲ್ಲಿ ನಾವಂತೂ ಸ್ವತಃ ಆ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗುವುದಿಲ್ಲ. ಎಲ್ಲರೂ ಸಹಿತ ಈ ಪ್ರಯತ್ನವನ್ನು ಮಾಡಿದ್ರೆ ಸಾಧ್ಯವಿಲ್ಲ. ಆದರೆ ಮನೆಯಲ್ಲೇ ಕೂತು ರಾಮರ ಆ ಆಸ್ಥಾನ ಆದಷ್ಟು ಬೇಗ ಹೂವಿನ ಸರ ಎತ್ತಿದಷ್ಟು ಈಸಿಯಾಗಲಿ. ಯಾಕೆಂದರೆ ನಾವು ಹರಿಸುವವರು, ಪ್ರಾರ್ಥಿಸುವವರು, ಕೇಳಿಕೊಳ್ಳೋರು ಮಾತ್ರ. ಎಲ್ಲವೂ ಸಹಿತ ಪೂರ್ವ ನಿಯೋಜಿತ ಭಗವತ್ ಸಂಕಲ್ಪ, ಭಗವಂತನ ಸಂಕಲ್ಪದಂತೆ ನಡೆಯತಕ್ಕಂತಹದ್ದು ಈ ಒಂದು ಕ್ರಮ. ಈ ಕ್ರಮ ಅಲ್ಲಿ ನಡೆಯುವಂತಹ ಪೂಜಾನುಷ್ಠಾನ, ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ, ಈ ಶುಭ ಮುಹೂರ್ತದಲ್ಲಿ ನಡೆಯುವಂತಹ ಭೂಮಿ ಪೂಜೆಗೆ ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಈ ಪ್ರಾರ್ಥನೆ ನಾವು ಇಲ್ಲಿಂದ ಪ್ರಾರ್ಥನೆ ಸಲ್ಲಿಸಿದ್ರು ನಾವೇ ಸ್ವತಃ ಸ್ವಯಂ ಮೂರ್ತಿಗಳಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಅಯೋಧ್ಯೆಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸಿದಷ್ಟು ಪುಣ್ಯ ನಿಮ್ಮೆಲ್ಲರಿಗೂ ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಭೂಮಿ ಪೂಜೆ ಇದು ಇವತ್ತು ಹೊಸದಲ್ಲ. ನೀವು ಮನೆ ಕಟ್ಟಬೇಕಾದ್ರೆ, ಒಂದು ಛತ್ರ ಕಟ್ಟಬೇಕಾದ್ರೆ, ಒಂದು ನಿಮ್ಮ ಊರಲ್ಲಿ ಒಂದು ಪುಟ್ಟ ಆಲಯ ಮಾಡಬೇಕಾದ್ರೆ, ಅಥವಾ ನಿಮ್ಮದೇ ಆದಂತಹ ಯಾವುದೇ ಒಂದು ಕೈಂಕರ್ಯಗಳಿದ್ರೂ ಒಂದು ಪ್ರಾರ್ಥನೆಯ ಆ ಮೊದಲನೇ ಸಂಕಲ್ಪ ಅಂತಾರಲ್ಲ, ಅದನ್ನೇ ಭೂಮಿ ಪೂಜೆ ಅಂತಾರೆ. ಅಂತಹ ಭೂಮಿ ಪೂಜೆ ಇವತ್ತು ಅಯೋಧ್ಯ ಅಲ್ಲಿ ನಡೀತಾ ಇದೆ. ಕೇಳಲಿಕ್ಕೆ ಆನಂದ. 10 ಬಾರಿ 11 ಬಾರಿ ಅಯೋಧ್ಯೆ 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 ಎಂಬತಕ್ಕಂತಹ ಪದವನ್ನ ಎಷ್ಟು ಉಚ್ಚರಿಸಿದ್ರು ಸಹಿತ ಅಬ್ಬಾ ಅದು ಹೇಳುತ್ತಿರೋದು. ಬಹುಶಃ ಈ ಹಿಂದೆ ಸಾಕಷ್ಟು ಜನ ಇದಕ್ಕಾಗಿ ಪ್ರಯತ್ನಿಸಿದ್ದಾರೆ. ಯಾರಿಗೂ ಸಿಗದಂತಹ ಒಂದು ಸೌಭಾಗ್ಯ, ಯಾರೂ ಸಹಿತ ಕಂಡರಿಯದಂಥದ್ದು, ಇಷ್ಟು ಬೇಗ ಈ ಸಮಸ್ಯೆ ಇಷ್ಟು ಈಸಿಯಾಗಿ ಈ ಪ್ರಕಾರವಾದಂತಹ ರಾಮ ಜನ್ಮಭೂಮಿ ನಾವಿರುವ ಒಳಗಾಗಿ ನಮ್ಮ ಕಣ್ಗಳಲ್ಲಿ ರಾಮ ಮಂದಿರವನ್ನು ನೋಡಬಹುದಾ ಎಂಬತಕ್ಕಂತಹ ಮಹದಾಸೆಯಿಂದ ಕಾತುರದಿಂದ ಕಾಯ್ತಿರ್ತಕ್ಕಂಥ ಕಣ್ಗಳು ಸಾಕಷ್ಟು ಜನ ಇದ್ದಾರೆ. ಅದಕ್ಕಾಗಿ ಈ ಒಂದು ಶುಭ ಮುಹೂರ್ತವನ್ನು ಎಲ್ಲರೂ ಸ್ವಾಗತಿಸೋಣ. ಈ ಮುಹೂರ್ತದಲ್ಲಿ ಪ್ರತಿಯೊಬ್ಬರು ಸಹಿತ ಸಾಮೂಹಿಕ ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬಹುಶಃ ನಾವು ನೀವು ಇಷ್ಟು ಸಂತೋಷ ಪಡ್ತಾ ಇದ್ದೇವೆ. ಇದೇ ರಾಮ ಭಕ್ತ ಹನುಮ ತನ್ನ ಮೈ ರೋಮಗಳಲ್ಲೂ ಸಹಿತ ರಾಮನಾಮವನ್ನೇ ಪಠನೆ ಮಾಡ್ತಿರ್ತಕ್ಕಂಥ ಹನುಮ ಇವತ್ತು ಹನುಮನ ಸಂತೋಷಕ್ಕೆ ಕೊನೆಯೇ ಇಲ್ಲ. ಯಾಕೆಂದರೆ ಹನುಮ ಕಲಿಬ್ರಹ್ಮ. ಕಲಿಯುಗದಲ್ಲಿ ನಿತ್ಯ ಜೀವನ ಅಂದರೆ ಭಗವಂತ ವಿಶೇಷವಾಗಿರ್ತಕ್ಕಂತಹ ಕಲಿಬ್ರಹ್ಮನಾಗಿ ಹನುಮನ ವಿಶೇಷವಾದಂತಹ ಅನುಷ್ಠಾನ ಬಹಳ ವಿಶೇಷವಾದ್ದು. ಹನುಮ ಚಿರಂಜೀವಿಯಾಗಿರ್ತಕ್ಕಂಥ ಹನುಮ ಇವತ್ತು ಸಂತಸದಿಂದಿದ್ದಾನೆ, ಸಂತೋಷವಾಗಿದ್ದಾನೆ, ತೃಪ್ತಿಕರವಾಗಿದ್ದಾನೆ. ಅಂತ ಹನುಮನ ಪ್ರಾರ್ಥನೆಯೂ ಸಹಿತ ಬಹಳ ವಿಶೇಷ. ಇವತ್ತು ಎಷ್ಟು ವಾನರ ಸೈನ್ಯ ಖುಷಿ ಪಡುತ್ತೋ. ಯಾಕೆಂದರೆ ಹನುಮನ ಅಂದು ವಿಶೇಷವಾಗಿ ರಾಮನ ಪಟ್ಟಾಭಿಷೇಕಕ್ಕೆ ಅಷ್ಟು ಕಾತುರದಿಂದ ಕಾದದ್ದು ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಇಲ್ಲದ ಸಮಸ್ಯೆಗಳಲ್ಲಿ ಸಿಲುಕಿ ಬಹುಶಃ ಈ ಶುಭ ಮುಹೂರ್ತಕ್ಕಾಗಿ ಆ ಸುಂದರವಾದಂಥ ಪ್ರದೇಶ ಅಯೋಧ್ಯ ನಗರ ಎಷ್ಟು ಸಂತಸದಿಂದಿದೆಯೋ
ಅಯೋಧ್ಯಾನಗರ ಮಧುವನಗಿತ್ತಿ ತರ ಏನೆಲ್ಲ ವ್ಯವಸ್ಥೆಗಳು ಮಾಡಿಟ್ಕೊಂಡಿದ್ಯೋ, ಇವತ್ತು ಅಯೋಧ್ಯಾನಗರದ 1 ಇಂಚು ಜಾಗದಲ್ಲೂ ಸಹಿತ ಸಾಕಷ್ಟು ಜನ ನಿಂತಿರ್ತಾರೆ. ಸಾಕಷ್ಟು ಜನದ ಮನದಾಸೆ ಇದೆ, ಸಾಕಷ್ಟು ವರ್ಷಗಳ ತಪಸ್ಸಿದೆ. ಇಂಥ ಮುಹೂರ್ತ ಇದು ಬಹಳ ವಿಶೇಷ. ಇದನ್ನ ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ತಾವು ಇದನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಳ್ಳೋಣ. ಹಾಗೆ ಮುಹೂರ್ತ ಬಹಳ ವಿಶೇಷ. ಹಾಗೆ ಈ ಮುಹೂರ್ತದ ಬಗ್ಗೆ ರಾಜ ಮಹಾರಾಜರ ಕಾಲದಿಂದ ಇವತ್ತು ನಾವು ನೀವು ಮಾಡ್ತಿರ್ತಕ್ಕಂಥದ್ದಲ್ಲ, ಅಥವಾ ಪ್ರಧಾನಿ ಮೋದಿಯವರು ಇಟ್ಟಂತ ಇದೊಂದು ಮುಹೂರ್ತ, ಇದು ಅವ್ರಿಗಾಗಿಯೇ ಮಾಡ್ಕೊಂಡಿರ್ತಕ್ಕಂಥ ಮುಹೂರ್ತ ಖಂಡಿತ ಅಲ್ಲ. ಒಬ್ಬ ಮಹಾನ್ ಚೇತನ ಪುರುಷ ಆತ. ಹೇಳಬೇಕಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಅವರು ತೆಗೆದುಕೊಂಡಿರ್ತಕ್ಕಂತಹ ಕಾಯಕ, ಇಲ್ಲಿವರೆಗೂ ಅವರು ನಡ್ಕೊಂಡು ಬಂದಿರತಕ್ಕಂಥದ್ದು ಜೈ ಜವಾನ್ ಜೈ ಕಿಸಾನ್. ಭಾರತದ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ರೈತರಿಗಾಗಿ, ಯೋಧರಿಗಾಗಿ, ಅದರಲ್ಲೂ ಯೋಧರಿಗಾಗಿ ಸದಾಕಾಲ ಪಣತೊಟ್ಟು ನಿಂತಿರ್ತಕ್ಕಂಥ ನೆಚ್ಚಿನ ಪ್ರಧಾನಿಗಳಂದ್ರೆ ಅದು ಹೆಮ್ಮೆಯಿಂದ ಹೇಳುವಂತಹ ವಿಚಾರ. ಇವತ್ತು ಗಡಿಯಲ್ಲಿರ್ತಕ್ಕಂತಹ ಯೋಧರು ಸಂತಸದಿಂದಿದ್ದಾರೆ, ಸಂತೋಷದಿಂದಿದ್ದಾರೆ. ಅವರು ಸಹಿತ ಈ ಒಂದು ಅಯೋಧ್ಯಾನಗರದ ಬಗ್ಗೆ, ಅಯೋಧ್ಯೆಯಲ್ಲಿ ನಡೀತಕ್ಕಂಥ ರಾಮ ಮಂದಿರದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಜನ, ಬೆರಳಿಕೆಯಷ್ಟು ಜನ ಮಾತ್ರ ಅವರ ನಾಲಿಗೆ ಮೇಲಿರ್ತಕ್ಕಂತಹ ಪದಗಳನ್ನು ಅವ್ರ ಇಷ್ಟದ ಪ್ರಕಾರ ಮಾತಾಡ್ತಿದ್ದಾರೆ. ಇರಲಿ, ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳಿತಾಗಲಿ, ಒಳ್ಳೇದಾಗಲಿ ಎಂಬತಕ್ಕಂತಹ ಮಾತು ನಮ್ಮದು. ಆದರೆ ಒಂದು ವಿಚಾರ, ನಡೀತಿರ್ತಕ್ಕಂತಹ ಈ ಕಾಯಕಕ್ಕೆ ಪ್ರತಿಯೊಬ್ಬರು ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಒಂದು ದೀಪವನ್ನು ಹಚ್ಚೋಣ, ರಾಮನ ಪ್ರಾರ್ಥನೆ ಮಾಡೋಣ, ರಾಮನಾಮವನ್ನು ಜಪಿಸೋಣ. ಇದೇ ಸಮಯದಲ್ಲಿ ಒಂದಷ್ಟು ಸಿಹಿಯನ್ನು ಮಾಡಿ 4 ಜನಕ್ಕೆ ಹಂಚೋಣ. ಇವತ್ತು ನಮ್ಮ ಹುಟ್ಟದಬ್ಬ ಅಥವಾ ನಿಮ್ಮ ಹುಟ್ಟದಬ್ಬ ಅಥವಾ ಮನೇಲೇನೋ ಹಬ್ಬ ಹರಿದಿನ ಆಯಿತು, ಇನ್ನೇನೋ ಪೂಜೆ ಪುರಸ್ಕಾರ ಆಯಿತು, ಅದಕ್ಕೆ ನಾವು ಸ್ವೀಟ್ಸ್ ಮಾಡ್ತೀವಿ. ನಿಜಕ್ಕೂ ಸಿಹಿಯನ್ನು ಹಂಚಬೇಕಾದ್ದು, ಸಿಹಿಯನ್ನು ಮಾಡಿ ಹಂಚುವಂಥ ಆ ಶುಭಗಳಿಗೆ ಭಗವಂತ ಈಗ ನಮಗೆ ಕರುಣಿಸಿದ್ದಾನೆ. ಅದಕ್ಕಾಗಿ ಈ ಸುಂದರವಾದಂಥ ಗಳಿಗೆಯನ್ನು ನಾವೆಲ್ಲರೂ ಸಹಿತ ಸ್ವಾಗತಿಸಲೇಬೇಕು. ಇದೇ ಆಗಸ್ಟ್ 5ನೇ ತಾರೀಕು ಭೂಮಿ ಪೂಜೆ ಅಯೋಧ್ಯಾನಗರದಲ್ಲಿ ನಡೆದಿರ್ತಕ್ಕಂಥ ಈ ಗಳಿಗೆ ನಿಮ್ಮೆಲ್ಲರಿಗೂ ಸಹಿತ ಭಗವಂತನ ಶ್ರೀರಾಮಚಂದ್ರನ ಕೃಪಾಶೀರ್ವಾದ ಸಿಗುವಂತ ಒಂದು ಸುಯೋಗವೇ ಸರಿ. ನೇರವಾಗಿ ಕಬ್ಯಾಡಿ ಜಯರಾಮ್ ಅವರು, ಜ್ಯೋತಿಷಿಗಳು, ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ, ರಾಮನ ಬರುವಿಕೆಗಾಗಿ, ರಾಮನ ದರ್ಶನಕ್ಕಾಗಿ ತ್ರೇತಾಯುಗದಲ್ಲಿ ಶಬರಿ ಅಂತೂ ತುಂಬ ಕಾದ್ಲು. ಅಫ್ಕೋರ್ಸ್ ಆಕೆಗೆ ಕೊನೆಗೆ ದರ್ಶನ ಕೂಡ ಆಯಿತು. ನಾವು ಕಾದಿದ್ದೀವಿ ರಾಮ ಮಂದಿರ ಅಂತ ಶತಮಾನಗಳಿಂದ, ದಶಕಗಳ ಹೋರಾಟದಿಂದ. ನಾಳೆ ಈಡೇರುತ್ತಾ ಇದೆ. ಇಡೀ ದೇಶದಾದ್ಯಂತ 100,000 ರಾಮನ ದೇವಸ್ಥಾನಗಳಿದೆ. ಆದರೆ ಆ ದೇವರ ಜನ್ಮಸ್ಥಾನದಲ್ಲಿ ತಲೆ ಎತ್ತುವಂತಹ ಮಂದಿರಕ್ಕೆ ಎಂಥ ಶಕ್ತಿ ಇರುತ್ತೆ ಗುರುಗಳೇ? ಒಂದು, ಶ್ರೀರಾಮ ವಿಷ್ಣುವಿನ ಅಪರಾವತಾರ ಅಂತ ನಾವು ಒಪ್ಪಿದ ದೇವರು. ಅಲ್ಲದೆ ಆತನದಂತ ಇಡೀ ಜೀವನ ಚರಿತ್ರೆ ನೋಡಿದರೆ ವಾಲ್ಮೀಕಿಯದಾದಂತಹ ರಾಮಾಯಣದಲ್ಲಿ ಇದರಲ್ಲಿ ಬಾಲಕಾಂಡದಲ್ಲಿಯೇ ಬರ್ತದೆ. ಸುರಿಗೆ ವಾಲ್ಮೀಕಿ ನಾರದನ ಹತ್ರ ಕೇಳ್ತಾನೆ, ನಾರದ ಇವತ್ತು ವಿಶ್ವದ ಎಲ್ಲ ಟಿವಿಗಳು, ಮಾಧ್ಯಮಗಳು ಎಲ್ಲದರದಂತ ಒಂದು ಕ್ರೋಢೀಕೃತ ಒಂದು ಮಾಧ್ಯಮ ಅಂತ ಹೇಳ್ಬೋದು ಅವನು. ಅಂತಹ ಒಂದು ಇಡೀ ವಿಶ್ವವನ್ನು ನಿರಂತರ ತಿರುಗಿಕೊಂಡು ಪ್ರತಿ ಕ್ಷಣದ ಪ್ರತಿ ಕಣದ ಮಾಹಿತಿಯನ್ನು ಕೊಡಬಲ್ಲಂತ ಸಾಮರ್ಥ್ಯ ಇದ್ದವ. ಅವನ ಹತ್ರ ವಾಲ್ಮೀಕಿ ಕೇಳ್ತಾನೆ, ನೀವು ನನಗೆ ಜ್ಞಾನೋದಯ ಮಾಡಿಸಿದ್ರಿ, ಆದರೆ ನನಗೆ ಈ ಪ್ರಪಂಚದಲ್ಲಿ ಎಲ್ಲರಲ್ಲಿಯೂ ಅತ್ಯದ್ಭುತನಾದಂತಹ ಒಬ್ಬ ವ್ಯಕ್ತಿಯದಾದಂತಹ ಒಂದು ಕಾವ್ಯ ಬರಿಬೇಕು ಅಂತುಂಟು. ಅಂತಹ ವ್ಯಕ್ತಿ ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತುಂಟಾ ಅಂತ ಕೇಳಿದಾಗ, ಯಾಕಿಲ್ಲ, ರಾಮಚಂದ್ರ ಇದ್ದಾನೆ. ರಾಮಚಂದ್ರನಂತಹ ದೇವರು ಈ ಮನುಷ್ಯ ಇನ್ನೊಬ್ಬ ಇಲ್ಲ ಪ್ರಪಂಚದಲ್ಲಿ. ಅವ ಮನುಷ್ಯನ ಅವತಾರದ ದೇವರೇ ಅಂತಾದ್ರೂ ಅವ ಆತ್ಮನ ಮಾನುಷಂ ಮನ್ಯೆ, ತಾನು ಮನುಷ್ಯನಾಗಿಯೇ ಪ್ರಪಂಚಕ್ಕೆ ನನ್ನನ್ನು ಕಾಣಿಸ್ಕೊಳ್ತೇನೆ ಅಂತ ಹೇಳಿದಂತೆ ಆತ ಒಬ್ಬ ಧವಳ ಕೀರ್ತಿಯ, ಯಾವುದೇ ಕರಿ ಚುಕ್ಕ ಇಲ್ಲದ ಒಬ್ಬ ಮನುಷ್ಯನಾಗಿ ಹೇಗೆ ಬದುಕಬೇಕು ಅನ್ನುವುದಕ್ಕೆ 11,000 ವರ್ಷದ ತನ್ನ ಜೀವನದ ಇತಿಹಾಸದಲ್ಲಿ ಪ್ರಪಂಚದ ಮುಖಕ್ಕೆ ತೋರಿಸಿದಂತಹ ಧರ್ಮಾತ್ಮ, ಗುಣಿ, ಆಮೇಲೆ ರಾಜಾನುಬಾಹು, ಆಮೇಲೆ ಸತ್ಯಸಂಧ, ಆಮೇಲೆ ಧರ್ಮನಿಷ್ಠುರ, ಲೋಕ ಕಲ್ಯಾಣವನ್ನು ಬಯಸಿದವ, ತನ್ನದಾದಂಥ ಯಾವ ಸ್ವಾರ್ಥವನ್ನು ಬಲಿ ಕೊಟ್ಟುಕೊಂಡು ಇಡೀ ಲೋಕದ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನು ವಿನಿಯೋಗಿಸಿದವ, ಯಾರಿಗೂ ಯಾವುದೇ ರೀತಿಯಲ್ಲಿ ತನ್ನದಂಥ ಹೆಸರಿಗೆ ಕೀರ್ತಿಗೆ ಅಗೌರವ ಬರದೇ ಇರುವುದಕ್ಕೋಸ್ಕರ ತನ್ನ ಜೀವನದ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿ ಆತ. ಅತ್ಯಂತ ನ್ಯಾಯನಿಷ್ಠುರ, ಸತ್ಯದ ಪರ ಇದ್ದವ ಅಂತ ಹೀಗೆಲ್ಲ ಅವನ ಬಗ್ಗೆ ಒಂದು ರಾಶಿ ವಿವರಣೆ ಕೊಡ್ತಾರೆ. ಅಂತಹ ರಾಮಚಂದ್ರ ದೇವರು ನಮ್ಮ ದೇವರು. ಅವರು ಅಯೋಧ್ಯೆಯಲ್ಲಿ ಹುಟ್ಟಿದ
ಹುಟ್ಟಿದ್ದು ಅನ್ನೋದು ಇತಿಹಾಸ. ಅಂತಹ ಅಯೋಧ್ಯೆಯಲ್ಲಿ ಹುಟ್ಟಿದಂತಹ ರಾಮದೇವರದ್ದಾದಂತಹ ಒಂದು ಮಂದಿರ ನಾವು ಸೃಷ್ಟಿಸಲೇಬೇಕಾಗಿತ್ತು, ನಾವು ಹಿಂದೂಗಳಾದವರು. ಈಗಲಾದ್ರೂ ಆಗ್ತಾ ಇದೆ ಅನ್ನೋದು ಸಂಭ್ರಮ. ಇನ್ನು ನಾನೊಬ್ಬ ಜ್ಯೋತಿಷಿಯಾಗಿ ಈ ಮುಹೂರ್ತದ ಬಗ್ಗೆ ಸಲ್ಲಕ್ಷಣವಾದಂತಹ ಒಂದು ವಿವರಣೆಯನ್ನು ಕೊಡುವುದು ನನ್ನ ಕರ್ತವ್ಯ. ಯಾಕಂದ್ರೆ ಮುಹೂರ್ತದ ಬಗ್ಗೆ ಎಲ್ಲ ತುಂಬಾ ಆಕ್ಷೇಪ ಎಲ್ಲ ಕಡೆ ಬರ್ತಾ ಇದೆ. ಹಾಗಾದ್ದರಿಂದ ಅದು ಸರಿಯಾದಂತಹ ಮಾಹಿತಿಯೊಂದಿಗೆ ಮಾತಾಡ್ತಾ ಇಲ್ಲ ಅಂತಾದ್ರಿಂದ ಅದರ ಬಗ್ಗೆ ಹೇಳ್ತೇನೆ. ಒಂದನೇದಾಗಿ, ಇದು ದಕ್ಷಿಣಾಯಣದಲ್ಲಿ ಭೂಮಿ ಪೂಜೆಗೆ ದಕ್ಷಿಣಾಯಣ ನಿಷೇಧ ಅಲ್ಲ, ಶಾಸ್ತ್ರವಚನ ಉಂಟು, ಆಗಲೇ ಹೇಳಿದೆ. ಶ್ರಾವಣ ಮಾಸದಲ್ಲಿ ನಡೀತಾ ಇದೆ. ಗೊತ್ತಾಯ್ತು. ಹೌದು, ಶ್ರಾವಣ ಮಾಸದಲ್ಲಿ ನಡೀತಾ ಇದೆ. ಶ್ರಾವಣ ಮಾಸ ಅನ್ನೋದಕ್ಕೆ ಶ್ರೀಧರ ಮಾಸ ಅಧಿಪತಿ ವಾಸುದೇವ ಪುರುಷ, ಹಾಗಾದ್ರಿಂದ ಅದು ವಿಷ್ಣುವಿನ ಮಾಸ. ಶ್ರೀರಾಮ ಅದು ವಿಷ್ಣುವಿನ ಅವತಾರ ಪುರುಷನೇ ಆದದ್ರಿಂದ, ವಿಷ್ಣುವಿನ ಅವತಾರ ಪುರುಷನೇ ಆದದ್ರಿಂದ ಅವನಿಗೂ ಶ್ರಾವಣ ಮಾಸ ಅತ್ಯಂತ ವಿಹಿತ ಆಗ್ತದೆ. ಅದಾಯ್ತು. ಇನ್ನು ದ್ವಿತೀಯ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ವರ್ಗ್ಯ ಅಲ್ಲ. ಶುಕ್ಲ ಪಕ್ಷದ ಪಂಚಮಿ ತಿಥಿಯಿಂದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯವರೆಗಿನ ಎಲ್ಲ ತಿಥಿಗಳು ಶುಭ ಅಂತ ಹೇಳ್ತಾರೆ. ಕ್ಷೋಣಿ ವಕ್ನಂಗ್ರ ಬಾಣ ಸ್ಮರ ವಿಶಿಕ ಬ್ರಹ್ಮ ಸಂಖ್ಯಾ ಕ್ರಮೇಣ ವಿಜ್ಞೇಯ ಕಷ್ಟ ಮಧ್ಯ ಉತ್ತಮಂ ಹಿತತಮಃ ಶ್ರೇಷ್ಠ ಮಧ್ಯ ನಿಕೃಷ್ಟ. ಆದ್ರಿಂದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯವರೆಗೆ ಶ್ರೇಷ್ಠ ಅಂತ ವಿಹಿತ ಆಗ್ತದೆ. ಹಾಗಾದ್ರಿಂದ ಇದು ದ್ವಿತೀಯ ತಿಥಿ. ಅದಲ್ಲದೆ ತಿಥಿಗಳನ್ನು 5 ವಿಭಾಗ ಮಾಡಿದ್ದಾರೆ. ನಂದ, ಭದ್ರ, ಜಯ, ರಿಕ್ತ ಮತ್ತು ಪೂರ್ಣ ಅಂತ. ಇದು ಭದ್ರಾ ತಿಥಿ. ಇದು ಭದ್ರಾ ತಿಥಿ ಅನ್ನೋದ್ರಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಕ್ಕೂ ವಿಹಿತ ಅಂತ ಶಾಸ್ತ್ರ ಹೇಳಲ್ಪಡ್ತದೆ. ಇನ್ನು ಇದಕ್ಕೆ ಶ್ರೀದಿನಾದಿ 7 ವಿಭಾಗಗಳಿದ್ದಾವೆ ತಿಥಿಗಳಿಗೆ. ಹಾಗಾದ್ರೆ ಶ್ರೀದಿನ ಅಂದ್ರೆ ಯಾವುದೇ ತಿಥಿಯನ್ನು ಒಟ್ಟುಗೂಡಿಸಿ ಅದಕ್ಕೆ 2 ಸೇರಿಸಿ 7ರಿಂದ ಭಾಗಿಸಿದವಾಗ ಎಷ್ಟು ಶೇಷ ಉಳಿತದೆ ಅದರ ಆಧಾರದಲ್ಲಿ 5ನೇದು ಜಯಾ ತಿಥಿ, ಜಯ ಅನ್ನುವಂತಹ ದಿನ. ಇದು ಜಯಾ ದಿನ. ಹಾಗೆ ಜಯಾ ದಿನ, ಭದ್ರಾ ತಿಥಿ, ಆಮೇಲೆ ಕೃಷ್ಣ ಪಕ್ಷದ ವೃದ್ಧಿ ಚಂದ್ರನಿರುವ ಮುಹೂರ್ತ ಯಾವಾಗಲೂ ಪ್ರಶಸ್ತ. ವೃದ್ಧಿ ಚಂದ್ರನಿರುವಂತಹ ಮುಹೂರ್ತದ ಕಾಲದಲ್ಲಿ ಯಾವುದೇ ಕಾರ್ಯ ಮಾಡಿದ್ರೆ ಆಗ ಅದಕ್ಕೆ ಎಲ್ಲಾ ಗ್ರಹರು ಪೂರಕರಾಗ್ತಾರೆ ಅಂತ ತಿಥಿ. ವಾರ ಬುಧವಾರ ಆಯ್ತು. ಬುಧವಾರ ಅದು ವಿಷ್ಣುವಿನ ಶ್ರೀರಾಮಾದಿ ವಿಷ್ಣುರಿತರ ದೇವತೆಗಳಿಗೆ ಸಂಬಂಧಪಟ್ಟದ್ದು ಚಂದ್ರಾತ್ಮಜ ಬುಧ. ಆದ್ರಿಂದ ಬುಧ ವಿಷ್ಣುರಿತರ ಅಂದ್ರೆ ರಾಮ, ಕೃಷ್ಣ, ಬೌದ್ಧ, ನರಸಿಂಹ, ವಾಮನ ಇತ್ಯಾದಿ ಎಲ್ಲದಕ್ಕೆ ಬುಧವಾರ ವಿಹಿತ. ಹಾಗಾದ್ರೆ ಬುಧವಾರ ವಿಹಿತ ಆಯ್ತು, ಮಾಸ ವಿಹಿತ ಆಯ್ತು, ತಿಥಿ ವಿಹಿತ ಆಯ್ತು. ಇನ್ನು ನಕ್ಷತ್ರ ಶತಭಿಷ, ಆಗಲೇ ಹೇಳಿದೆ, ಶತಭಿಷ ವಿಷ್ಣುವಿನ ಯಾವುದೇ ಕಾರ್ಯ ಮಾಡುವುದಕ್ಕೆ ವಿಹಿತ ಅಂತ. ಹಾಗಾದ್ರಿಂದ ಶತಭಿಷ ನಕ್ಷತ್ರ ವಾರ ತಿಥಿ ನಕ್ಷತ್ರ ಆಯ್ತು. ಇನ್ನು ಯೋಗ, ನಾಳೆ ಶೋಭನ ಯೋಗ ಇದೆ. ಶೋಭನ ಯೋಗ ಶುಭೆ ಶೋಭನೆ ಮುಹೂರ್ತ ಅಂತಲೇ ನಾವು ಸಂಕಲ್ಪ ಮಾಡೋದು. ಆದ್ರಿಂದ ಶೋಭನ ಉಳ್ಳಂತಹ ಯಾವುದೇ ಹೆಸರಿನ ಏನು ಇದ್ರೂ ಅದು ಶೋಭ, ಅದಕ್ಕೆ ಹೆಸರೇ ಶೋಭನ. ಆದ್ರಿಂದ ಶೋಭನ ಯೋಗ. ಇನ್ನು ಗರಜ ಕರಣದಲ್ಲಿ ಬೆಳಿಗ್ಗೆ ತೈತಿಲ ಇರ್ತದೆ, ಅನಂತರ ಗರಜ ಬರ್ತದೆ 10:52 ನಂತರ 10:02 ನಂತರ ಗರಜ ಕರಣದಲ್ಲಿ ಪ್ರತಿಷ್ಠೆ, ಇದು ಭೂಮಿ ಪೂಜೆ ಮಾಡುವುದಕ್ಕೆ ಯಾವುದೇ ನಿಷೇಧ ಇಲ್ಲ. ಅಲ್ಲಿಗೆ ಪಂಚಾಂಗ, ವಾರ ತಿಥಿ ಯೋಗ ನಕ್ಷತ್ರ ಮತ್ತು ಕರಣ, ಪಂಚಾಂಗ ಶುದ್ಧಿ ಇಲ್ಲ ಅಂತ ಯಾರೋ ಒಬ್ರು ನಿನ್ನೆ ಹೇಳಿದ್ರು, ಅದು ಸುಳ್ಳು. ಪಂಚಾಂಗ ಶುದ್ಧಿ ಪೂರ್ಣ ಇದೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ಬೇಕು. ನಾನು ಒಂದು ಕಮರ್ಷಿಯಲ್ ಬ್ರೇಕ್, ಬೇಗ ವಾಪಸ್ ಬರ್ತೀನಿ, ಕಾಯ್ತಾ ಇರಿ.